ಇತ್ತೀಚೆಗೆ ಒಂದು 6 ತಿಂಗಳ ಹಿಂದೆ ನಾವೆಲ್ಲ ಸಭೆಗೂ ಹೋಗಿದ್ದೀವಿ, ಭಾಗವಹಿಸಿದ್ವಿ, ಮಾತಾಡಿದ್ದೀವಿ. ಯಾವಾಗ ಸ್ವಾಮೀಜಿಯವರು ಒಬ್ಬ ವ್ಯಕ್ತಿಯನ್ನು ಓಲೈಸ್ಕೊಂಡು ಮಾತೆತ್ತಿರಿ ಎತ್ನಾಳ್ ಹೋರಾಟ ಮಾಡಿದರು, ಎತ್ನಾಳ್ ಕಟ್ಟಿದ್ರು, ಎತ್ನಾಳ್ ಎಲ್ಲಿದ್ದರು ನಮಗೂ ಗೊತ್ತಿದೆ. ನಾವು ಇದೇ ಸಮುದಾಯದಲ್ಲಿ ಜನಿಸಿದಂಥವ್ರು. ಯಾರು ಈ ಸಮಾಜ ಸಂಘಟನೆ ಮಾಡಿದರು, ಯಾರು ಏನು ಮಾಡಿದ್ದಾರೆ ಅನ್ನೋದು ನಮಗೆಲ್ಲ ಇತಿಹಾಸ ಗೊತ್ತಿದೆ. ಮಾತೆತ್ತಿದ್ರೆ ಒಂದು ಯತ್ನಾಳವನ್ನು ಹೋಲಿಸ್ಕೊಂಡು ಒಂದು ಪಕ್ಷವನ್ನು ಓಲೈಸ್ಕೊಂಡು ಮಾತಾಡುವಂಥದ್ದಕ್ಕೆ ನಾವು ಬೇಸರವನ್ನು ವ್ಯಕ್ತಪಡಿಸಿ ನಾವು ಹಿಂದುಳಿದಿದ್ದೀವಿ ಅಷ್ಟೇ. ನಮ್ಮ ಹೋರಾಟ ನಿಂತಿಲ್ಲ. ನಾವು ಮೀಸಲಾತಿ ತಂದೆ ತರ್ತೀವಿ ಅನ್ನೋದು ನಾವು ಬಹಳಷ್ಟು ನಮ್ಮ ಆತ್ಮವಿಶ್ವಾಸದ ಮೇಲೆ ನಾವು ಬದ್ಧತೆ ಇದ್ದೀವಿ. ಆದರೆ ಇವ್ರು ಮಾಡುವಂಥ ಅವ್ರ ವೈಯಕ್ತಿಕ ವ್ಯವಹಾರ, ಸಕ್ಕರೆ ಕಾರ್ಖಾನೆ, ಅವರು ವಕಫ್ ಬೋರ್ಡ್ ವಿರುದ್ಧ ಹೋದರೆ ಅವ್ರ ವಕಫ್ ಬೋರ್ಡಲ್ಲಿ ಒಂದು ಪಕ್ಷದ ಆಧಾರದ ಮೇಲೆ ಹೋಗಿ ಕೂಡೋದು, ಇವೆಲ್ಲ ನಮಗೆಲ್ಲೋ ಅಸಮಾಧಾನ ತಂತು, ನಮಗೂ ನೋವು ಆಗುತ್ತೆ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.